ಎಲ್ಲರಿಗೂ ನನ್ನ ನಮಸ್ಕಾರ. ನಾವು ಇವತ್ತು 5ನೇ ತರಗತಿಯಲ್ಲಿ ಬರುವಂತಹ ದಶಮಾಂಶ ಭಿನ್ನರಾಶಿಗಳು ಅಧ್ಯಾಯ 4 ಅಭ್ಯಾಸ 4.1 ಬಿಡಿಸೋಣ. ಪ್ರಶ್ನೆ 1. ಕೆಳಗಿನ ದಶಮಾಂಶಗಳನ್ನು ಓದಿ ಮತ್ತು ಪದಗಳಲ್ಲಿ ಬರೆಯಿರಿ. ಇದರಲ್ಲಿ 1ನೇಯದು. ಇದನ್ನು ನಾವು ದಶಮಾಂಶಗಳನ್ನು ಓದಬೇಕು ಹಾಗೂ ಪದಗಳಲ್ಲಿ ಬರೆಯಬೇಕು. 0.5 ಎರಡನೆಯದು 0.13 ಮೂರನೆಯದು 1.7 ನಾಲ್ಕನೆಯದು 5.21 ಪ್ರಶ್ನೆ 2. ಕೆಳಗೆ ಕೊಟ್ಟಿರುವುದನ್ನು ಸಂಖ್ಯೆಗಳಲ್ಲಿ ಬರೆಯಿರಿ. ಇಲ್ಲಿ ಪದಗಳಲ್ಲಿ ಕೊಟ್ಟಿದ್ದಾರೆ, ಇದನ್ನು ನಾವು ಸಂಖ್ಯೆಯಲ್ಲಿ ಬರೆಯೋಣ. 0.12 ಅಂದರೆ ಮೊದಲೇ 0.12. ಎರಡನೆಯದು 6.8 ಮೂರನೆಯದು 10.5 ನಾಲ್ಕನೆಯದು 4.02 ಐದನೆಯದು 6.84 ಆರನೆಯದು 108.06 ಮೂರನೆಯ ಪ್ರಶ್ನೆ ಬಿಟ್ಟ ಜಾಗಗಳನ್ನು ತುಂಬಿರಿ. ಇದರಲ್ಲಿ 1ನೇಯದು 8 ಮಿಲಿಮೀಟರ್ ಡ್ಯಾಶ್ ಸೆಂಟಿಮೀಟರ್. 8 ಮಿಲಿಮೀಟರ್ಗೆ ಎಷ್ಟು ಸೆಂಟಿಮೀಟರ್ ಆಗುತ್ತದೆ ಎನ್ನುವುದನ್ನು ಇಲ್ಲಿ ಕೇಳಿದ್ದಾರೆ. ಮೊದಲನೆಯದಾಗಿ 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್. 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್. ಹಾಗಾದರೆ 8 ಮಿಲಿಮೀಟರ್ ಈಗ 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್. ಇದನ್ನು ನಾವು 10 ಛೇದದಲ್ಲಿ ಬರೆದುಕೊಳ್ಳೋಣ, 8 ಅಂಶದಲ್ಲಿ ಬರೆದುಕೊಳ್ಳೋಣ. ಮೊದಲು ಈ ಅಂಶದಲ್ಲಿರುವ 8 ಇಲ್ಲಿ ನಾವು ಬರೆಯೋಣ. ಇಲ್ಲಿ ಛೇದದಲ್ಲಿ 0 1 ಇದೆ, ಹಾಗಾಗಿ ನಾವು ಇದರ ಪಕ್ಕದಲ್ಲಿ ಇಲ್ಲಿ ಒಂದು ಪಾಯಿಂಟನ್ನು ಕೊಡೋಣ. ಇಲ್ಲಿ ಛೇದದಲ್ಲಿ 0 1 ಇದ್ದಾಗ ನಾವು ಒಂದು ಅಂಕಿಯನ್ನು ಬಿಟ್ಟು ದಶಮಾಂಶ ಬಿಂದುವನ್ನು ಇಡಬೇಕು. ನಾವು ಹೀಗೂ ಕೂಡ ಮಾಡಬಹುದು. 8 10 ಇದು ಕೂಡ ನಾವು ಭಾಗಾಕಾರವನ್ನು ಮಾಡಿ ಕೂಡ ನಾವು ಇದರ ಉತ್ತರವನ್ನು ಬರೆಯಬಹುದು. ಇಲ್ಲಿ 10 ಇದೆ, ಇಲ್ಲಿ 8 ಇದೆ. 10ಕ್ಕಿಂತ ಇದು ಚಿಕ್ಕದಾಗಿದೆ, ಹಾಗಾಗಿ ನಾವು ಇಲ್ಲಿ ಒಂದು 0 ಅನ್ನು ಕೊಟ್ಟು ಇಲ್ಲಿ ಒಂದು 0 ತೆಗೆದುಕೊಳ್ಳೋಣ. 10 8 80.
ಈಗ ನಾವು ಇಲ್ಲಿ 0 ಹಾಗೂ 8 ಬರೆಯೋಣ. ಈಗ ಇಲ್ಲಿ ಛೇದದಲ್ಲಿ 0 1 ಇದೆ. ಹಾಗಾಗಿ ನಾವು ಒಂದು ಅಂಕಿಯನ್ನು ಬಿಟ್ಟು ಇಲ್ಲಿ ಒಂದು ದಶಮಾಂಶ ಬಿಂದುವನ್ನು ಕೊಡಬೇಕು. 8 ಮಿಲಿಮೀಟರ್ = 0.8 ಸೆಂಟಿಮೀಟರ್. ಎರಡನೆಯದು 75 ಮಿಲಿಮೀಟರ್ = ಡ್ಯಾಶ್ ಸೆಂಟಿಮೀಟರ್. 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್. ಈಗ ನಾವು 75 ಅಂಶದಲ್ಲಿ ಹಾಗೂ ಛೇದದಲ್ಲಿ 10 ಇಡೋಣ. ಮೊದಲು ಈ ಅಂಶ ಹೇಗಿದೆ ಹಾಗೆ ಇಲ್ಲಿ ನಾವು ಬರೆದುಕೊಳ್ಳೋಣ. 75. ಇಲ್ಲಿ ಛೇದದಲ್ಲಿ 0 1 ಇದೆ. ಹಾಗಾಗಿ ನಾವು ಒಂದು ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಇಡೋಣ. 7.5. ಉತ್ತರ 7.5 ಸೆಂಟಿಮೀಟರ್. ಇದನ್ನು ನಾವು ಭಾಗಾಕಾರ ರೂಪದಲ್ಲಿ ಕೂಡ ಮಾಡಬಹುದು. 75 10 10 70. 75ರಲ್ಲಿ 70 ಕಳೆದರೆ 5. 10ರ ಮಗ್ಗಿಯಲ್ಲಿ 5 ಇಲ್ಲ. ಹಾಗಾಗಿ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು ಇಲ್ಲಿ ನಾವು 0 ತೆಗೆದುಕೊಳ್ಳೋಣ. 10 50. ಇಲ್ಲಿ ನಮ್ಮ ಉತ್ತರ 7.5. ಮೂರನೆಯದು 8 ಸೆಂಟಿಮೀಟರ್ 5 ಮಿಲಿಮೀಟರ್ = ಡ್ಯಾಶ್ ಸೆಂಟಿಮೀಟರ್. 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್. ಈಗ ನಾವು ಮೊದಲು 5 ಮಿಲಿಮೀಟರ್ = ಅಂಶದಲ್ಲಿ 5 ಛೇದದಲ್ಲಿ 10 ಮೊದಲು ನಾವು ಈ ಅಂಶದಲ್ಲಿರೋದು 5 ಇಲ್ಲಿ ಬರೆದುಕೊಳ್ಳೋಣ. ಈಗ ಇಲ್ಲಿ ಛೇದದಲ್ಲಿ 0 1 ಇದೆ. ಹಾಗಾಗಿ ನಾವು ಒಂದು ಅಂಕಿಯ ನಂತರ ಇಲ್ಲಿ ಒಂದು ದಶಮಾಂಶ ಬಿಂದುವನ್ನು ಕೊಟ್ಟು ಇಲ್ಲಿ 0 ಬರೆಯೋಣ. 0.5. ಈಗ ನಾವು 8 ಸೆಂಟಿಮೀಟರ್ನಲ್ಲಿ ಪ್ಲಸ್ 0.5 ಕೂಡಿಸಬೇಕು. ಆಗ ನಮ್ಮ ಉತ್ತರ 8.5. ಉತ್ತರ 8.5 ಸೆಂಟಿಮೀಟರ್. ನಾಲ್ಕನೆಯದು 525 ಮಿಲಿಮೀಟರ್ = ಡ್ಯಾಶ್ ಸೆಂಟಿಮೀಟರ್. 1 ಸೆಂಟಿಮೀಟರ್ಗೆ 10 ಮಿಲಿಮೀಟರ್. ಈಗ ನಾವು 10 525 10ರಿಂದ ಭಾಗಿಸೋಣ. 10 50. 52ರಲ್ಲಿ 50 ಮೈನಸ್ ಮಾಡಿದಾಗ 2 ಬರುತ್ತೆ. ಈ 5 ನಾವು ಕೆಳಗಡೆ ಇಲ್ಲಿ ಬರೆಯೋಣ. 10 2 20. 25ರಲ್ಲಿ 20 ಕಳೆದರೆ 5 ಉಳಿಯುತ್ತೆ. ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು ನಾವು ಇಲ್ಲಿ 0 ಬರೆದುಕೊಳ್ಳೋಣ. 10 50. ಇಲ್ಲಿ ನಮ್ಮ ಉತ್ತರ 52.5. $525 ಮಿಲಿಮೀಟರ್ = 525 ಅಂಶದಲ್ಲಿ ಛೇದದಲ್ಲಿ 10 ಬರೆಯೋಣ.
ಇದು ಹೇಗಿದೆ ಅಂಶ ಇಲ್ಲಿ ಹಾಗೆಯೇ ಬರೆದುಕೊಳ್ಳೋಣ. 525. ಇಲ್ಲಿ ಅಂಶದಲ್ಲಿ 0 1 ಇದೆ, ಹಾಗಾಗಿ ಒಂದು ಅಂಕಿಯ ನಂತರ ನಾವು ದಶಮಾಂಶ ಬಿಂದುವನ್ನು ಇಡಬೇಕು. 52.5 ಸೆಂಟಿಮೀಟರ್. 4ನೆಯ ಪ್ರಶ್ನೆ, ಬಿಟ್ಟ ಜಾಗ ಭರ್ತಿ ಮಾಡಿರಿ. ಇದರಲ್ಲಿ 1ನೆಯದು 8 ಸೆಂಟಿಮೀಟರ್ ಡ್ಯಾಶ್ ಮೀಟರ್. 1 ಸೆಂಟಿಮೀಟರ್ಗೆ 1/100 ಮೀಟರ್. 1 ಸೆಂಟಿಮೀಟರ್ಗೆ 1/100 ಮೀಟರ್. ಹಾಗಾದರೆ 8 ಸೆಂಟಿಮೀಟರಿಗೆ ಎಷ್ಟು ಮೀಟರ್ ಎನ್ನುವುದನ್ನು ನಾವು ಕಂಡು ಹಿಡಿಯೋಣ. 8 ಸೆಂಟಿಮೀಟರ್ = 8/100. ಈಗ ಮೊದಲು ನಾವು ಈ ಅಂಶದಲ್ಲಿರುವ 8ಅನ್ನು ಇಲ್ಲಿ ಬರೆಯೋಣ. ನಂತರ ಈಗ ಛೇದದಲ್ಲಿ 2 0 ಇವೆ, ಹಾಗಾಗಿ ನಾವು 2 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಇಡಬೇಕು. ನಮ್ಮ ಉತ್ತರ 0.08 ಮೀಟರ್. 2ನೆಯದು 72 ಸೆಂಟಿಮೀಟರ್ ಡ್ಯಾಶ್ ಮೀಟರ್. ಮೊದಲು ಇಲ್ಲಿ ನಾವು 1 ಸೆಂಟಿಮೀಟರ್ಗೆ 1/100 ಮೀಟರ್ ಇಲ್ಲಿ ಬರೆದುಕೊಂಡಿದ್ದೀವಿ. ಈಗ 72 ಸೆಂಟಿಮೀಟರ್ ಇಲ್ಲಿ ಅಂಶದಲ್ಲಿ 72, ಛೇದದಲ್ಲಿ ನಾವು 100 ಬರೆಯೋಣ. ಮೊದಲು ಇದು ಅಂಶ ಹೇಗಿದೆ ಹಾಗೆ ಇಲ್ಲಿ ನಾವು ಬರೆದುಕೊಳ್ಳೋಣ. 72. ಇಲ್ಲಿ ಛೇದದಲ್ಲಿ 2 0 ಇವೆ, ಹಾಗಾಗಿ ನಾವು 2 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಇಡೋಣ. ಇಲ್ಲಿ ನಮ್ಮ ಉತ್ತರ 0.72. 0.72. 3ನೆಯದು 375 ಸೆಂಟಿಮೀಟರ್ ಡ್ಯಾಶ್ ಮೀಟರ್. 1 ಸೆಂಟಿಮೀಟರ್ಗೆ 1/100 ಮೀಟರ್. ಹಾಗಾದರೆ 375 ಸೆಂಟಿಮೀಟರ್ಗೆ ಎಷ್ಟು ಮೀಟರ್? 375 ಸೆಂಟಿಮೀಟರ್ ಅಂಶದಲ್ಲಿ 375, ಛೇದದಲ್ಲಿ 100 ಈ ಅಂಶದಲ್ಲಿ ಇರುವುದನ್ನು ನಾವು ಇಲ್ಲಿ ಬರೆದುಕೊಳ್ಳೋಣ. 375, ಛೇದದಲ್ಲಿ 2 0 ಇವೆ, ಹಾಗಾಗಿ ನಾವು 2 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಇಡೋಣ. ಇಲ್ಲಿ ನಮ್ಮ ಉತ್ತರ 3.75 ಮೀಟರ್. 4ನೆಯದು 4 ಮೀಟರ್ ಹಾಗೂ 80 ಸೆಂಟಿಮೀಟರ್ ಡ್ಯಾಶ್ ಮೀಟರ್. 1 ಸೆಂಟಿಮೀಟರ್ಗೆ 1/100 ಮೀಟರ್. ಈಗ ಮೊದಲು 80 ಸೆಂಟಿಮೀಟರ್ ಅಂಶದಲ್ಲಿ 80, ಛೇದದಲ್ಲಿ 100 ಈ ಅಂಶವನ್ನು ಇಲ್ಲಿ ನಾವು ಬರೆದುಕೊಳ್ಳೋಣ. ಇಲ್ಲಿ ಛೇದದಲ್ಲಿ 2 0 ಇವೆ, ಹಾಗಾಗಿ ನಾವು 2 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಇಡಬೇಕು.
0.80. ಇದನ್ನು ನಾವು 4 ಮೀಟರ್ ಪ್ಲಸ್ 0.80 ಇದನ್ನು ನಾವು ಕೂಡಿಸಿದಾಗ ಇಲ್ಲಿ ನಮ್ಮ ಉತ್ತರ 4.80. 4 ಮೀಟರ್ 80 ಸೆಂಟಿಮೀಟರ್ 4.80 ಮೀಟರ್. ಐದನೆಯದು 15 ಮೀಟರ್ 6 ಸೆಂಟಿಮೀಟರ್ ಡ್ಯಾಶ್ ಮೀಟರ್. 1 ಸೆಂಟಿಮೀಟರ್ಗೆ 1/100 ಮೀಟರ್. 6 ಸೆಂಟಿಮೀಟರ್ 6 ಅಂಶದಲ್ಲಿ ಬರೆಯೋಣ, 100 ಛೇದದಲ್ಲಿ ಈ ಅಂಶವನ್ನು ಇಲ್ಲಿ ನಾವು ಬರೆಯೋಣ. ಇಲ್ಲಿ ಛೇದದಲ್ಲಿ 2 0 ಇವೆ, ಹಾಗಾಗಿ ನಾವು 2 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಇಡೋಣ. 0.06. ಇದನ್ನು ನಾವು 15 ಮೀಟರ್ನಲ್ಲಿ ಪ್ಲಸ್ ಮಾಡಿಕೊಳ್ಳಬೇಕು. 15 ಮೀಟರ್ ಪ್ಲಸ್ 0.06 15.06 ಮೀಟರ್. ನಮ್ಮ ಉತ್ತರ 15.06 ಮೀಟರ್. ಐದನೆಯ ಪ್ರಶ್ನೆ, ದಶಮಾಂಶ ಭಿನ್ನರಾಶಿಗಳಲ್ಲಿ ಬರೆಯಿರಿ. ಇದರಲ್ಲಿ ಒಂದನೆಯದು 75 ಪೈಸೆಗಳು ರೂಪಾಯಿ ಡ್ಯಾಶ್. 1 ರೂಪಾಯಿಗೆ 100 ಪೈಸೆಗಳು. 1 ರೂಪಾಯಿಗೆ 100 ಪೈಸೆಗಳು. ಹಾಗಾದರೆ 75 ಪೈಸೆಗಳಿಗೆ ಎಷ್ಟು ರೂಪಾಯಿ? 75 ಪೈಸೆಗಳು 75 ಅಂಶದಲ್ಲಿ ಬರೆಯೋಣ, ಛೇದದಲ್ಲಿ 100 ಈ 75 ನಾವು ಇಲ್ಲಿ ಬರೆದುಕೊಳ್ಳೋಣ. ಇಲ್ಲಿ ಛೇದದಲ್ಲಿ 2 0 ಇವೆ, ಹಾಗಾಗಿ ನಾವು 2 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಇಡಬೇಕು. ಇಲ್ಲಿ ನಮ್ಮ ಉತ್ತರ 0.75. 0.75 ರೂಪಾಯಿ. ಎರಡನೆಯದು 10 ರೂಪಾಯಿಗಳು ಮತ್ತು 25 ಪೈಸೆಗಳು ರೂಪಾಯಿ ಡ್ಯಾಶ್. 1 ರೂಪಾಯಿಗೆ 100 ಪೈಸೆಗಳು. 25 ಪೈಸೆಗಳು 25 ಅಂಶದಲ್ಲಿ ಛೇದದಲ್ಲಿ 100 ಬರೆಯೋಣ. ಈಗ ಇದು ಅಂಶದಲ್ಲಿ ಇರುವುದನ್ನು ಇಲ್ಲಿ ನಾವು 25 ಬರೆದುಕೊಳ್ಳೋಣ. ಇಲ್ಲಿ ಛೇದದಲ್ಲಿ 2 0 ಇವೆ, ಹಾಗಾಗಿ ನಾವು 2 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಇಡಬೇಕು. ಈಗ ನಾವು 10 ರೂಪಾಯಿ ಪ್ಲಸ್ 0.25 ಪೈಸೆಗಳು, ಇದನ್ನು ನಾವು ಪ್ಲಸ್ ಮಾಡಿದಾಗ ಉತ್ತರ 10.25 ರೂಪಾಯಿ. 10.25 ರೂಪಾಯಿ. ಮೂರನೆಯದು 870 ಪೈಸೆಗಳು 1 ರೂಪಾಯಿ 100
ಪೈಸೆಗಳು. 870 ಈಸ್ ಈಕ್ವಲ್ ಟು ಅಂಶದಲ್ಲಿ 870 ಛೇದದಲ್ಲಿ 100 ಈಸ್ ಈಕ್ವಲ್ ಟು, ಈಗ ನಾವು ಈ ಅಂಶವನ್ನು ಇಲ್ಲಿ ಬರೆದುಕೊಳ್ಳೋಣ. 870 ಛೇದದಲ್ಲಿ 2 0 ಇವೆ, ಹಾಗಾಗಿ ನಾವು 2 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಇಡಬೇಕು. ಉತ್ತರ 8.70. ನಾಲ್ಕನೆಯದು 782 ರೂಪಾಯಿಗಳು ಮತ್ತು 10 ಪೈಸೆಗಳು ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. 1 ರೂಪಾಯಿಗೆ 100 ಪೈಸೆಗಳು. 782 ಈಸ್ ಈಕ್ವಲ್ ಟು 782 ಬೈ 100 ಛೇದದಲ್ಲಿ 100 ಅಂಶದಲ್ಲಿ 782 ಈಸ್ ಈಕ್ವಲ್ ಟು, ಈ 782 ಇಲ್ಲಿ ನಾವು ಬರೆದುಕೊಳ್ಳೋಣ. ಇಲ್ಲಿ ಛೇದದಲ್ಲಿ 2 0 ಇವೆ, 2 0 ಇದ್ದಾಗ ನಾವು 2 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಇಡಬೇಕು. ಈಗ ಇದರಲ್ಲಿ 10 ಪೈಸೆಗಳನ್ನು ನಾವು ಕೂಡಿಸಿದಾಗ ನಮ್ಮ ಉತ್ತರ 0.10. ಎರಡನೆಯದು 2050 ಪೈಸೆಗಳು ಈಸ್ ಈಕ್ವಲ್ ಟು ರೂಪಾಯಿ ಡ್ಯಾಶ್. 1 ರೂಪಾಯಿಗೆ 100 ಪೈಸೆಗಳು. 2050 ಪೈಸೆಗಳು ಈಸ್ ಈಕ್ವಲ್ ಟು ಅಂಶದಲ್ಲಿ 2050 ಛೇದದಲ್ಲಿ 100 ಈಸ್ ಈಕ್ವಲ್ ಟು, ಮೊದಲು ನಾವು ಈ ಅಂಶವನ್ನು ಹೇಗಿದೆ ಹಾಗೆ ಇಲ್ಲಿ ಬರೆದುಕೊಳ್ಳೋಣ. 2050 ಛೇದದಲ್ಲಿ 2 0 ಇವೆ, ಹಾಗಾಗಿ ನಾವು 2 ಅಂಕಿಯ ನಂತರ ದಶಮಾಂಶ ಬಿಂದುವನ್ನು ಇಡೋಣ. ಈಗ ಉತ್ತರ 20.50 ರೂಪಾಯಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.